ಇವತ್ತು ಟಿ ದಾಸರಳ್ಳಿ ಕ್ಷೇತ್ರದ ಶಿವಪುರ ಅನ್ನುವಂತ ಕಾಲೋನಿಗೆ ಬಂದಿದ್ದೇನೆ. ಏನ್ ನಿಮ್ಮ ಏರಿಯಾದಲ್ಲಿ ಪ್ರಾಬ್ಲಮ್? ಪತ್ರ ಎಲ್ಲ ಇದ್ರು ಮನೆ ನೋಟಿಸ್ಗಳು ಬಂದಿದ್ದಾವೆ. ಹಕ್ಕುಪತ್ರ ಇದ್ರು ನೋಟಿಸ್ಗಳು ಬಂದವ ನೋಡಿ. ಇದು ಪ್ರಾಬ್ಲಮ್ ಅಂದ್ರೆ ಅಲ್ಲಿ ಸಿದ್ದರಾಮಯ್ಯ ನೋಡ್ತಾವ್ರೆ, ಅವ್ರಿಗೆ ಹೇಳಿ. ಯಾರು ಬಂದು ಕೇಳ್ತಾರೆ ಸರ್? ಏನ್ ನಿಮ್ಮ ಹೆಸರು? ಬೈಲಮ್ಮ. ಬೈಲಮ್ಮ? ಅದ್ಯಾಕ ಬೈಲಲ್ಲಿ ಇರೋದ್ ಬಿಟ್ಟು ಇಲ್ಲಿದ್ರಿ? ಬೈಲಕ್ ಬೇಡ ಅಂತ ಹೇಳಿ ಇಲ್ಲ ಹಾಕ್ಬಿಟ್ಟವ್ರೆ. ಓ ಆಗ ಇಲ್ಲದೆ ನೋಡಿ ಬೈಲು ನೋಡ್ತಾರ ಬೈಲ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ ಏನ್ ನಿಮ್ ಪ್ರಾಬ್ಲಮ್ ಕಾರ್ಯಕ್ರಮ. ನಾನು ಅಶ್ವಥ್. ನಾನಿವತ್ತು ಟಿ ದಾಸರಳ್ಳಿ ಕ್ಷೇತ್ರದ ಶಿವಪುರ ಅನ್ನುವಂಥ ಕಾಲೋನಿಗೆ ಬಂದಿದ್ದೇನೆ. ಮುನಿರಾಜು ಪ್ರತಿನಿಧಿಸುವಂಥ ಕ್ಷೇತ್ರ. ಈ ಕ್ಷೇತ್ರಕ್ಕೆ ರಿಪಬ್ಲಿಕ್ ಕನ್ನಡ ಬಂದಿರುವಂಥದ್ದು ಪ್ರಾಬ್ಲಮ್ ಅನ್ನ ಕೇಳೋದಕ್ಕೆ. ಇಲ್ಲಿ ಸಾಕಷ್ಟು ಪ್ರಾಬ್ಲಮ್ಗಳಿದಾವೆ ಅನ್ನುವಂಥ ಮಾಹಿತಿಯನ್ನು ನಾವು ತಿಳಿದುಕೊಂಡು ಈ ಒಂದು ಏರಿಯಾಗೆ ಬಂದಿದ್ದೀವಿ. ಬನ್ನಿ, ನಾವು ಹೇಳೋದಕ್ಕಿಂತ ಇಲ್ಲಿನ ಸಮಸ್ಯೆನ ಇಲ್ಲಿನ ಜನರು ಏನು ಹೇಳ್ತಾರೆ ಜನರ ಹತ್ರ ಮಾತನಾಡಿಸ್ತಾ ಹೋಗೋಣ. ನಮಸ್ಕಾರ ಕಣಕ್ಕ. ಅಯ್ಯೋ ಯಾವ ಊರಪ್ಪ ಅಂದ್ರ? ನಮ್ಮೂರ್ ತಿಳ್ಕೊಳ್ಳೋದು ಯಾಕೆ? ನಿಮ್ಮೂರ್ ಗತಿ ಹೇಳಿ. ಈಗ ಎಲ್ಲ ಸೊಳ್ಳೆ ನಿಮ್ಮ ಹೆಸರೇನು? ರಾಜಮ್ಮ. ರಾಜಮ್ಮ, ಈ ಏರಿಯಾದಲ್ಲಿ ರಾಜನ ರಾಣಿ ತರ ಇದೆಯೋ ಇಲ್ಲ ಹೆಂಗೆ? ಕಷ್ಟನೇ ಬರೀ ಪ್ರಾಬ್ಲಮೇ. ಏನ್ ಪ್ರಾಬ್ಲಮ್? ಏನ್ ಇದು ಅಂದ್ರೆ ಮನಿಲ್ಲ ನಿಮ್ಮ ಹತ್ರ ಕೇಳ್ತೀನಿ ಆಮೇಲೆ. ಇವರು ಇಲ್ಲ ಏನಿಲ್ಲ, ಕುಂಟುಂಗ್ ಕಟ್ಕೊಂಡು ಜೀವನ ಮಾಡ್ಬೇಕು ನಾವು. ಮನೆ ಇಲ್ವಾ? ಮನೆಗೆ ಹಕ್ಕುಪತ್ರ ಇಲ್ವಾ? ಇಲ್ಲ. ನಿಮ್ MLA ಕೊಟ್ಟಿಲ್ವೇ? ಯಾರು ಇಲ್ಲ. ಕಾಸು ಬರ್ತೈತೆ? ಕಾಸು ಇಲ್ಲ. 200 ರೂಪಾಯಿ ಇಲ್ಲ. ಇಲ್ಲ. ಸಿದ್ದರಾಮಣ್ಣದು ಯಾರು ಇಲ್ಲ. ಯಾವ್ದು ಗೊತ್ತಿಲ್ವೇ? ಇಲ್ಲ. ಅಯ್ಯೋ ದೇವ್ರೇ. ಏನ್ ನಿಮ್ಮ ಹೆಸರು? ಲಲ್ಲಿ ಅಂತ. ಲಲ್ಲಿ? ಅಯ್ಯೋ ನೀವೇನ್ ಇಲ್ಲಿ? ಲಲ್ಲಿ ಇವ್ರೇ ಅವ್ರು ನೋಡ್ರಿ. ಲಲ್ಲಿ ಲಲ್ಲಿ ಯಾರು ಅಂತ ಗೊತ್ತಾಯ್ತಾ? ನಿಮ್ಮ ಹೆಸರೇನು? ಲಲ್ಲಿ. ಲಲ್ಲಿ. ಏನ್ ಲಲ್ಲಿ ಅವ್ರೆ, ಏನ್ ನಿಮ್ ಪ್ರಾಬ್ಲಮ್ ಲಲ್ಲಿ? ಸರ್, ನಮ್ಮ ಮನೆ ಕಡೆ ಎಲ್ಲಾ ಸೊಳ್ಳೆಗಳು ಬರ್ತಿರ್ತದೆ. ಮೋರಿ ಕ್ಲೀನ್ ಮಾಡಿರ್ಲಿಲ್ಲ. ಹೋದ್ ವರ್ಷ ಮಳೆ ಬಂದಿತ್ತು, ಆವಾಗ್ಲೇ ಯಾರು ಬಂದ್ ನೋಡಿಲ್ಲ. ನೀರೆಲ್ಲ ಮನೆ ಒಳಗಡೆ ತುಂಬಿಕೊಂಡಿತ್ತು. ಎಲ್ಲ ಕೆರೆಯಿಂದ ನೀರು ಬರ್ತದಾ? ಬಂದಿತ್ತು. ಕೆರೆಯಿಂದ ಬರ್ತದ ನೀರು? ಬಂತು ಸರ್ ಹೋದ ವರ್ಷ. ಆ ಪಾಪನ ಎತ್ಕೊಂಬಂದು ಈ ಮನೇಲಿ ಇದ್ದೆ ನಾನು. ಪಕ್ಕದ ಮನೆಯವ್ರ ಮನೇಲಿ ಇದ್ದಿದ್ದೆ. ಯಾರು ಬಂದಿಲ್ಲ, MLA ಬಂದಿಲ್ಲ, ಯಾರು ಬಂದಿಲ್ಲ, ಯಾರು ನೋಡಿಲ್ಲ, ಏನು ಮಾತಾಡ್ಸಿರ್ಲಿಲ್ಲ. ಓ ಈ ಕೆರೆಯಿಂದ ನೀರು ಹಿಂಗೆ ತುಂಬ್ಕೊಂಡ್ ಬರ್ತದೆ ಆಚೆ ಕಡೆ. ಮನೆ ಗಂಟೆ ಬರ್ತದೆ. ಗಮನಿಸ್ತಾ ಇದ್ದೀರಾ? ಕೆರೆ ಪಕ್ಕದಲ್ಲಿರುವಂತ ಕೆರೆ ಪಕ್ಕದಲ್ಲಿ ಒಂದ್ ಅಕ್ಪತ್ರ ಇಲ್ಲ, ಯಾವ್ದು ಇಲ್ಲ. ಮನೆಗೆ ಹಕ್ಕುಪತ್ರಗಳು ಇಲ್ವೇ? ಇಲ್ಲ, ಯಾವ ಮನೆಗೂ ಇಲ್ಲ. ಯಾವ್ದೋ ಒಂದ್ ಮನೆಗ್ ಮಾತ್ರ ಐತೆ ಅಷ್ಟೇ. ಜಾಸ್ತಿ ಯಾರ ಮನೇಲಿ ಇಲ್ಲ. ಯಾರ ಮನೇಲೂ ಇಲ್ಲ? ಯಾರ ಮನೇಲಿ ಅಕ್ಪತ್ರಗಳು ಇಲ್ಲ ಸರ್. ಕಾಸು ಬತ್ತಾಯ್ತಾ ಅವಾಗ್ಲೇ? ನಮ್ದು ರೇಷನ್ ಕಾರ್ಡ್ ಇಲ್ಲ ಸರ್. ರೇಷನ್ ಕಾರ್ಡ್ ಇಲ್ವಾ? ಯಾಕೆ ರೇಷನ್ ಕಾರ್ಡ್ ಅವಾಗ್ಲೇ ಕ್ಯಾನ್ಸಲ್ ಆಗೈತಂತೆ, ಮತ್ತೆ ಮಾಡಿಸ್ಕೊಂಡಿಲ್ಲ. ಯಾಕೆ ಕ್ಯಾನ್ಸಲ್ ಮಾಡಿದ್ರು? ಅವಾಗ ಏನೋ ನಮ್ಮ ಅತ್ತೆ ಇದ್ದಾಗ ಏನೋ ಕ್ಯಾನ್ಸಲ್ ಆಗೈತೆ, ಏನಂತ ನಮ್ಗೆ ಗೊತ್ತಿರ್ಲಿಲ್ಲ. ಇವಾಗ ಹೊಸದಾಗಿ ಮಾಡಿಸ್ಕೊಬೇಕು. ಅಲ್ಲಿ ಸಿದ್ದರಾಮಯ್ಯ ನೋಡ್ತಾವ್ರೆ, ಅವ್ರಿಗೆ ಹೇಳಿ, ಅಣ್ಣ ನಮ್ಗೊಂದು ರೇಷನ್ ಕಾರ್ಡು ಇಲ್ಲ, ನಾವೆಲ್ಲ ಶ್ರೀಮಂತರಲ್ಲ, ನಾವೆಲ್ಲ ಬಡವರು, ಕೇಳ್ಕೊಳ್ಳಿ. ಅವ್ರೆಲ್ಲಿ ಸರ್, ಯಾರು ಬಂದ್ ಕೇಳ್ತಾರೆ ಸರ್? ಯಾರು ಬರಲ್ಲ. ಏನ್ ಸುಮ್ನೆ ಕೇಳ್ಕೊಂಡೈತಾರ ಅಷ್ಟೇ ಹೊತ್ತು, ಏನು ಇದ್ರಲ್ಲ ಸರ್. ನಮ್ಗೂನು ರೇಷನ್ ಕಾರ್ಡ್ ಬೇಕು. 2 ಮಕ್ಳಿದಾರೆ, ನಮ್ ಗಂಡ ಒಬ್ರೇ ದುಡಿಯೋದು, ನಾವು ದುಡಿಯಲ್ಲ. ನಾವು 3 ಜನ ಅವ್ರು ನಂಬ್ಕೊಂಡು ಒಬ್ರು ನಂಬ್ಕೊಂಡು ಇದೀವಿ. ಯಾವ್ದು ಒಂದ್ ರೇಷನ್ ಕಾರ್ಡ್ ಮಾಡಿಸ್ಬೇಕಾದ್ರೆ ಕ್ಯಾಸ್ಟ್ ಇನ್ಕಮ್ ಏನೇನೋ ಕೇಳ್ತಾ ಇರ್ಗಳೆ. ಏನ್ ಕೇಳಿದ್ರೆ ಪ್ರತಿ ಒಂದು ಇರ್ಬೇಕಂತಾರೆ. ನಾವು ಸ್ಕೂಲ್ ಓದ್ಲಿಲ್ಲ, ಅವಾಗ ಹೆಂಗಿಂದ ಸರ್ ಕ್ಯಾಸ್ಟ್ ಇನ್ಕಮ್ ಮಾಡೋದ್ ನಾವು? ನೋಡಿ, ಎಷ್ಟೋ ಜನ ನಾನು ಎಲ್ಲಿ ಹೋದ್ರು ಏನ್ ನಿಮ್ ಪ್ರಾಬ್ಲಮ್ ಅನ್ಕೊಂಡು ಜನರ ಹತ್ರ ಎಲ್ಲೇ ಹೋದ್ರು ಎಷ್ಟೋ ಜನರದ್ದು ರೇಷನ್ ಕಾರ್ಡ್ಗಳೇ ಇಲ್ಲ, ಬಡವರದ್ದೇ ಇಲ್ಲ. ಎಷ್ಟೋ ಜನ ಶ್ರೀಮಂತರುಗಳಿದೆ ರೇಷನ್ ಕಾರ್ಡು, ಬಡವರಿಗೆ BPL ಕಾರ್ಡ್ಗಳಿಲ್ಲ. ಹೋದ ಕಡೆ ಎಲ್ಲ ಬಡವರಿಗೆ ರೇಷನ್ ಕಾರ್ಡ್ ಇಲ್ಲ, ರೇಷನ್ ಕಾರ್ಡ್ ಇಲ್ಲ, ರೇಷನ್ ಕಾರ್ಡ್ ಇಲ್ಲ, ಬರೀ ಅದನ್ನೇ ಕೇಳ್ತಾ ಇದ್ರೆ ಮತ್ತೆ ನಾವೇನ್ ಮಾಡೋದಾಗಾದ್ರೆ? ಇವ್ರು ಏನ್ ಮಾಡ್ತಾರೆ ಹಂಗಾದ್ರೆ? ಅಕ್ಕಿ ಎಲ್ಲಿಂದ ಅನ್ನ ಎಲ್ಲಿಂದ ತಿಂತಾರೆ ಇವರು? ಸೊ ಬಹಳ ಸಮಸ್ಯೆಗಳು ನೋಡಿ. ಈ ರೀತಿಯಾದಂತ ಬೇಸಿಕ್ ಸಮಸ್ಯೆಗಳು ಇರ್ಲಿ. ಹೇಳವಾ, ನಿಮ್ಮ ಹೆಸರೇನು? ನಿಮ್ಮ ಹೆಸರೇನು ಹೇಳಿ? ನನ್ನ ಹೆಸರು ಗಂಗಲಕ್ಷ್ಮಮ್ಮ. ಗಂಗಲಕ್ಷ್ಮಮ್ಮ? ಕಾಸು ಬಂತೇನಕ್ಕ? ನಾವ್ ಮಾಡ್ಸಿಲ್ಲ ಸ್ವಾಮಿ. ಯಾಕಕ್ಕ? ಏನು ನೀವು ಮಾಡ್ಸಿಲ್ವೋ ಇಲ್ಲ ನಿಮ್ಮ ಹತ್ರ ಇಲ್ವೋ ರೇಷನ್ ಕಾರ್ಡು? ಕಾರ್ಡ್ ಐತೆ, ರೇಷನ್ ಕಾರ್ಡ್ ಐತೆ. ನಮ್ಗೆ ಓದಕ್ ಬರೆಯಕ್ ಬರಲ್ಲ, ನಮಗೆ ಮಾಡ್ಸಕ್ ಬರಲ್ಲ. ಮಾಡ್ಸಕ್ ಬರ್ಲಿಲ್ಲ, ಮಾಡಿಸ್ಲಿಲ್ಲ. ಓನ್ ಪೆನ್ಷನ್ ಮತ್ತೆ ಕಳ್ಕೊಂಡಲ್ವಾ ಸಿದ್ದರಾಮಯ್ಯ? ಕಾಸಲ್ವಾ? ಓನ್ ಪೆನ್ಷನ್ ಇಲ್ಲ. ಓನ್ ಪೆನ್ಷನ್ ಮಾಡ್ಸಂತ ಹೋದ್ರೆ 4,000 ಕೊಟ್ಟು ಮಾಡ್ಕೊಡ್ತೀವಿ ಅಂತಾರೆ. ನಾನು ಪೇಪರ್ ಹಾಕೊಂಡು ಜೀವನ ಮಾಡ್ತೀನಿ. ಪೇಪರ್ ಐತಿ? ಪೇಪರ್ ಹಾಕೊಂಡು ಜೀವನ ಮಾಡ್ತೀನಿ. ನಿಮ್ಮಂತವ್ರಿಗೆ ಬರ್ಬೇಕಲ್ವೇ 200 ರೂಪಾಯಿ ದುಡ್ಡು? ಯಾರ್ಯಾರಿಗ ಹೋಯ್ತದೆ?
ಏನ್ ಮಾಡೋಣ ಹಾ. ಅವ್ರಣೆ ಬರ ನನ್ನಣೆ ಬರ ಹಿಂಗೆ ಅವ್ರಣೆ ಬರ ಹಂಗೆ ಹಂಗೆ ಏನ್ ಮಾಡೋಣ ಏನ್ ಪ್ರಾಬ್ಲಮ್ ನಿಮ್ಮ ಏರಿಯಾದಲ್ಲಿ? ಏನಿಲ್ಲ ಈ ಮಾರ ಇದನ್ನ ತಗ್ಸಾಕ್ರಿ ಮೋರಿ ಸರ್ ಮಾಡ್ಸ್ರಿ ಹಾ. ಇಲ್ಲಿ ಕ್ಲೀನ್ ಆಗಿ ಇದ್ ಮಾಡಿಸ್ರಿ ಸಾಕು ನಮ್ಗೆ ಹಾ. ಅಷ್ಟೇ ಯಾರು ಬಂದಿಲ್ವಾ ಇಲ್ಲಿ? ಇಲ್ಲ ಇಲ್ಲ ಯಾರು ಬಂದಿಲ್ಲ. MLA ಬಂದಿಲ್ವಾ? ಎಮ್ಮೆಲೆ ಅವ್ನ ಮಕ್ಕನೇ ನಾನು ನೋಡಿಲ್ಲ. ಮಕನೇ ನೋಡಿಲ್ವಾ? ಇಲ್ಲ MLA ಮುನಿರಾಜು ಅಂತ. ಯಾ ಮುಂದ್ರಾಜ ಯಾ ಇದ ಕೈ ಮುಗ್ದು ಹಿಂಗಂದ್ರೆ ಹಾ. ಹೇ ಅಂತಾರೆ ಅಷ್ಟೇ. ನಿಮ್ಮ ಹೆಸರೇನು? ಸರಸ್ವತಮ್ಮ. ಓಸಿ ಇನ್ನೇನ್ ಪ್ರಾಬ್ಲಮ್ ಇರೋದಿಲ್ಲ? ನಮ್ಗೇನು ಬಂದಿಲ್ಲ. ಏನು ಒಂದು ಒಳ್ ಪಿಂಚಣಿ ಕೊಟ್ಟಿದ್ದೀರಾ? ಪಿಂಚಣಿ ಬಂದಿಲ್ವಾ? 60-70 ವರ್ಷ ಆಯ್ತು. ಇವತ್ಗೂ ಮಾಡ್ಸಿದ್ಯಾ ಇಲ್ವಾ? ಯಾಕೆ ಎಲ್ಲ ಮಾಡಿಸ್ಕೊಟ್ಟಿದೀವಿ. ಯಾವನ್ನ ತಕೊಂಡ್ ಬಂದು ಹಿಂಗ್ ಮಾಡಿಸಿದ್ದೀವಿ ಕೊಟ್ಟಿದ್ದೀವಿ ಅಮ್ಮ ಅಂತ ಅಂದ್ಬಿಟ್ಟು. ಎಷ್ಟು ರೂಪಾಯಿ ಬರ್ಬೇಕಿತ್ತು? ಎಷ್ಟು ರೂಪಾಯಿ ಬರ್ಬೇಕಿತ್ತು? ಎಷ್ಟು ರೂಪಾಯಿನೂ ಇಲ್ಲ. ಎಷ್ಟು ಅಂತಾನೆ ಗೊತ್ತಿಲ್ವಾ? ಗೊತ್ತೇ ಇಲ್ಲ. ಬರ್ಬೇಕಾಯ್ತು ಎಷ್ಟು ತಿಂಗಳಿಗೆ? ಎಷ್ಟು ತಿಂಗಳು ತಂದ್ರೆ? 600, 800, 1200 ಎಷ್ಟು? ಎಷ್ಟು ನನ್ಗೆ ಗೊತ್ತಿಲ್ಲ. ಗೊತ್ತೇ ಇಲ್ಲ. ಆ ಅಮ್ಮಂಗ್ ಬಂದೇ ಇಲ್ಲ. ಇನ್ನೆಲ್ಲಿಂದ ಗೊತ್ತ? 1200 ರೂಪಾಯಿ. 1200 ರೂಪಾಯಿ ಬರ್ಬೇಕು. ಸರಿ ಇದು ಏನ ಒಂದು ರೇಷನ್ ಕಾರ್ಡ್ ಐತೆ ನಿಮ್ಮ ಹತ್ರ? ಐತಪ್ಪ. ಮನೆಗೆ ಹಕ್ಕುಪತ್ರ ಇದೆಯಾ? ಹಕ್ಕುಪತ್ರ ಇದೆಯಾ ಮನೆಗೆ? ಪೇಪರ್ ಐತೆ. ನಿಮ್ಮ ಹೆಸರೇನು? ಅಂತೇಳಿ ಖಾಲಿ ಮಾಡಕ್ ನಾವು ಅಲ್ಲ ನಿಮ್ಮ ಹೆಸರೇನು? ಹತ್ಸಪ್ಪ ಅಂತೇಳಿ. ಎಲ್ಲಿಗೆ ಹತ್ಸದಪ್ಪ? ಇವ್ರನ್ನೆಲ್ಲ ಎಲ್ಲಿಗೆ ಹತ್ತಿಸ್ತೀಯಪ್ಪ? ಹತ್ತಿಸ್ತೀವಿ ಹತ್ತಿಸ್ತೀರಾ? ಹತ್ತಿಸ್ತೀವಿ. ದೇವರ ಬಿಡಲ್ಲ. ಯಾವನ್ ಖಾಲಿ ಮಾಡಕ್ ಬರ್ತಾನೋ ನಾವು ನೋಡ್ತೀವಿ. ಓ, ಖಾಲಿ ಮಾಡಕ್ ಬಂದವ್ರು ಹತ್ಸಕ್ ಹೋದ್ರ? ನಾನೇನೋ ಇಲ್ಲಿ ಇರೋರ್ನ ಹತ್ಸ್ಬಿಡ್ತೀರೋ ಅನ್ಕೊಂಡ್ಬಿಟ್ಟೆ. ಹತ್ಸಲ್ಲ. ಇಲ್ಲೇನೋ ಯಾಕೆ ಹತ್ಸ ನಾವು? ಯಾರ್ರೀ ಖಾಲಿ ಮಾಡಿ ಅಂತಿದ್ದು? ಯಾರು BBMP ಅಧಿಕಾರಿಗಳು. ಯಾಕೆ ಖಾಲಿ ಮಾಡ್ಬೇಕಂತ? ಇಲ್ಲೇನ್ ನಿಮ್ದೇನು ಇಲ್ಲ. ಏನು ಇಲ್ಲ. ಕೆರೆ ಮೊದಲ ಕಟ್ಕೊಂಡಿದ್ದೀರಾ ಹಂಗೆ ಹಿಂಗೆ ಅಂತೇಳಿ. ಮೊದ್ಲು ಕೆರೆ ಇತ್ತಾ ಅಥವಾ ಮನೆ ಇತ್ತಾ? ಕೆರೆನೂ ಇತ್ತು. ಅಲ್ಲ ಮೊದ್ಲೇ ಇರ್ತದ ಬಿಡ್ರಿ ಕೆರೆ. ಕೆರೆ ಇತ್ತು ಮೊದ್ಲೇನೆ. 45-50 ಆಗೋಗಿದೆ. 50 ಅನ್ಕಳಿ. ಅಲ್ಲಿ ಜಡ್ಜುನು 45 ವರ್ಷದಿಂದ ನೀವೇನ್ ಮಾಡ್ತೀರಿ BBMP ಅಂತ ನಮ್ಗ ಅಲ್ಲಿ ಹೋದಾಗ ಅದನ್ನು ಕ್ವಶನ್ ಮಾಡಿದ್ದಾರೆ ನಮಗೆ. ಯಾರು? ಅಲ್ಲಿ ಜಡ್ಜು ಕೋರ್ಟ್ ಅಲ್ಲ? ಕೋರ್ಟ್ ಅಲ್ಲೂ ಆಗಿದೆ. ಕೋರ್ಟ್ ಅಲ್ಲಿ ನ್ಯಾಯಾಲಯ ಏನ್ ಹೇಳಿದೆ? ಖಾಲಿ ಮಾಡ್ಬೇಕು ಅಂತ ಹೇಳಿದ್ಯಾ ಬೇಡ ಅಂತ ಹೇಳಿದಾರೆ? ಇನ್ನೂ ಬಂದಿಲ್ಲ. ಯಾರು ನಮಗೆ ಖಾಲಿ ಮಾಡು ಅಂತ ಹೇಳಿದ್ನಲ್ಲ ಅಲ್ಲಿಗೆ ಬಂದಿಲ್ಲ. ಎಲ್ಲಿಗೆ ಬರ್ಲಿಲ್ಲ? ಕೋರ್ಟಿಗೆ ಕೋರ್ಟಿಗೆ ಬರ್ಲಿಲ್ಲ. ನಾವೇ ಹೋಗ್ತಾ ಇದ್ದೀವಿ. ಹೌದಾ? ಕೋರ್ಟ್ ಹಂಗಾರೆ ನಿಮ್ ಪರವಾಗಿದೆ? ನಮ್ಮ ಪರವಾಗಿ ಇದೆ. ಓ ಸೂಪರ್ ಹಂಗಾರೆ. ಸರಿ ಆಯ್ತು. ಏನಪ್ಪಾ ಸ್ಟಾರ್ಟಿಂಗ್ ಬಂದಡಿಕೆ ರೊಚ್ಚಿಗೆ ಎದ್ದು ಬಿಡಿದ್ರಿ. ಹೇಳಿ ಈಗ ರೊಚ್ಚಿಗೆ ಅದೇನ್ ಹೇಳ್ತೀರಿ? ಏನ್ ಹೇಳ ಸ್ವಾಮಿ, ನಮಗೆ ಮಕ್ಕಳಿಲ್ಲ ಮರಿಲ್ಲ. ಈ ಮರ ಅದಕ್ಕೆ ರೊಚ್ಚಿಗೆ ಎದ್ದು ಬಿಟ್ಟಿದೆ. ಮಕ್ಳಿಲ್ಲ ಮರಿಲ್ಲ ಅನ್ಬಿಟ್ಟು ರೊಚ್ಚಿಗೆ ಎದ್ದು ಬಿಟ್ಟಿದ್ರಿ. ಮಕ್ಳು ಮರಿಲ್ಲ ಅಂದ್ರೆ ನಾವೇನ್ ರಚ್ಕೆದಲ್ಲ. ನಮ್ಗೆ ಏನಾದ್ರು ಮರ ತೆಗಿಬೇಕಷ್ಟೇ. ಮರ ತೆಗಿಬೇಕಾ? ಮರ ತೆಗಿಬೇಕು. ಮರ ಯಾವತ್ತು ತೆಗಿಬಾರ್ದು. ಕೊಂಬೆಗಳು ತೆಗಿಬೇಕು ಅಂತೇಳಿ. ಕೊಂಬೆ ತೆಗಿಬೇಕು. ಮನೆಗಳು ಸೀಟ್ ಹೊಡೆದೋಗ್ತವೆ. ನಮ್ಗೆ ಮನೆದೇ ಪ್ರಾಬ್ಲಮ್. ಮರದೇ ಪ್ರಾಬ್ಲಮ್ ಇಲ್ಲೀಗ. ನಮ್ಗಷ್ಟೇ. ನೀರೆಲ್ಲ ಸರಿ ಬರ್ತಾ ಇದೆಯಾ ಇಲ್ಲಿ? ನೀರು ಕಾವೇರಿ ನೀರೆಲ್ಲ ಸರಿಯಾಗಿ ಬರ್ತದೆ. ನೀರು, ಕರೆಂಟು, ವಾಟ್ರು, ಕರೆಂಟ್ ಬಿಲ್ಲು ಕಟ್ಬೇಕು, ನೀರ್ ಬಿಲ್ ಕಟ್ಬೇಕು. ನೀರ್ ಬಿಲ್, ಕರೆಂಟ್ ಬಿಲ್ ಕಟ್ಬೇಕು. ನೀರ್ ಸರಿಯಾಗಿ ಬತ್ತಾಯ್ತಾ ಬತ್ತಲ್ವಣ? ನೀರು ಒಂದಿನ ಬಿಟ್ಟು ಒಂದಿನ ಬರ್ತದೆ ಮಾಮೂಲಿ. ಬತ್ತದೆ ಎಲ್ರಿಗೂ ಹಂಗೆ. ಒಂದಿನ ಬಿಟ್ಟು ಒಂದಿನ ಬರ್ತದೆ. ಕರೆಂಟ್ ಬಿಲ್ ಕಟ್ಬೇಕು, ನೀರಿನ ಬಿಲ್ ಕಟ್ಬೇಕು. ಡ್ರೈನೇಜ್ ಗೀನೇಜ್ ಎಲ್ಲ ಕರೆಕ್ಟ್ ಆಗಿದಾವೆ ಇಲ್ಲಿ? ಬಂದೇ ಇಲ್ಲ ಸರ್ ಇಲ್ಲಿ ಇವತ್ತು. ಅಲ್ಲ ಡ್ರೈನೇಜ್ಗಳು ಮುನ್ರಾಜು ಏನು ಎತ್ತಂತ ನೀವು ಓಟೆ ಹಾಕಿಲ್ಲ ಅಂತ ಹೇಳ್ದ ಮನುಷ್ಯ ಮುನ್ರಾಜು.